ಕಲ್ಕತ್ತಾದ ಕೆಆರ್ ಮೆಡಿಕಲ್ ಕಾಲೇಜಿನಲ್ಲಿ ಕರ್ತವ್ಯ ನಿರತ ವೈದ್ಯಕೀಯ ಸ್ನಾತಕೋತ್ತರ ವಿದ್ಯಾರ್ಥಿನಿ ಮೇಲೆ ಆಗಸ್ಟ್ 9ರಂದು ಅತ್ಯಾಚಾರವೆಸಗಿ ಕೊಲೆ ಮಾಡಿರುವ ಘಟನೆಯನ್ನು ಸಮಗ್ರ ತನಿಖೆ ನಡೆಸಿ ಆರೋಪಿಗಳಿಗೆ ಅತ್ಯಂತ ಕಠಿಣ ಶಿಕ್ಷೆ ವಿಧಿಸಬೇಕು ಎಂದು ಒತ್ತಾಯಿಸಿ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ವತಿಯಿಂದ ವೈದ್ಯಕೀಯ ಸೇವೆ ಹಿಂಪಡೆದು ಬೃಹತ್ ಪ್ರತಿಭಟನೆ ನಡೆಸಿದರು. ಜನರ ಪ್ರಾಣ ರಕ್ಷಿಸುವ ವೈದ್ಯರಿಗೆ ರಕ್ಷಣೆ ಇಲ್ಲದಂತಾದರೆ ಇನ್ನು ಸಾಮಾನ್ಯ ಕುಟುಂಬಗಳ ಹೆಣ್ಣು ಮಕ್ಕಳ ಪರಿಸ್ಥಿತಿ ಹೇಳತೀರದು. ರಾಜಕಾರಣಿಗಳು ಸ್ವಾರ್ಥ ಮನೋಭಾವ ಹೊಂದಿದ್ದು ಇವರಿಂದ ನ್ಯಾಯ ಸಿಗುತ್ತೆಂಬುದು ತಪ್ಪು ಕಲ್ಪನೆ. ಮಹಿಳಾ ಮುಖ್ಯಮಂತ್ರಿ ಇರುವ ರಾಜ್ಯದಲ್ಲಿಯೇ ಮಹಿಳೆಯರ ಪರಿಸ್ಥಿತಿ ಹೀಗಾದರೆ ಇನ್ನೆಲ್ಲಿ ರಕ್ಷಣೆ ದೊರೆಯಲಿದೆ ಎಂದು ವೈದ್ಯರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ನಡೆಸಿದ ಪ್ರತಿಭಟನೆಗೆ ಕನ್ನಡ ಪರ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು ಸೇರಿದಂತೆ ಇತರರು ಬೆಂಬಲ ವ್ಯಕ್ತಪಡಿಸಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ನಾನು ರೋಗಿಗಳ ಪರದಾಟ ಅಂತ ಡಾಕ್ಟರ್ಸ್ ಇಷ್ಟು ದಿವಸದಿಂದ ಒಂದು 10-12 ದಿವಸದಿಂದ ಒಂದು ಹೆಣ್ಣು ಮಗು ಮೇಲೆ ಇಷ್ಟು ಅತ್ಯಾಚಾರ ನಾವು ಹೋರಾಡ್ತಾ ಇರೋದು ಡಾಕ್ಟರ್ಸ್ಗಳ ಸಲುವಾಗಿ ಅಲ್ಲ. ಒಂದು ಹೆಣ್ಣು ಮಗು ಯಾವ ಧೈರ್ಯದಿಂದ ಮನೆ ಬಿಟ್ಟು ಹೊರಗೆ ಕಳಿಸ್ಬೇಕು ಅಂತ ನನಗೆ ಇಷ್ಟು ದಿನ ಖುಷಿ ಆಗ್ತಿತ್ತು, ನನಗೊಂದು ಹೆಣ್ಮಗು ಇದೆ ಅಂತ. ಬಟ್ ಇವತ್ತು ನನ್ಗೆ ಅನಿಸ್ತಾ ಇದೆ ನನಗೆ ಆ ಧೈರ್ಯನೇ ಇಲ್ಲ. ಅಂದ್ರೆ ಯಾಕಾದ್ರೂ ನನಗೆ ಹೆಣ್ಮಗು ಹುಟ್ಟಪ್ಪ ಅಂತ ನನ್ಗೆ ಅನಿಸ್ತಾ ಇದೆ. ಈಗ ಸಹಜವಾಗಿ ತಿನಿಯ ಮೇಲೆ ಏನು ಅಮಾನುಷವಾದ ಬರ್ಬರವಾದ ಏನು ಲೈಂಗಿಕ ಕಿರುಕುಳ ಮತ್ತು ಹತ್ಯೆಯನ್ನು ಇಡೀ ಮಾನವ ಕುಲವೇ ಖಂಡಿಸುವ ಒಂದು ದಿನ. ಯಾಕಂದ್ರೆ ಇಡೀ ಕೇವಲ ದೇಶದಲ್ಲೇ ಅಲ್ಲ, ಇಡೀ ವೈದ್ಯಕೀಯ ಕ್ಷೇತ್ರದಲ್ಲಿ ಜಗತ್ತಿನಲ್ಲಿ ಅತ್ಯಂತ ದುರ್ದೈವದ ದಿನ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಭೂಮಿ ಕಳಿಸಿರ್ತಕ್ಕಂತಹ ಮನುಷ್ಯನನ್ನು ಆರೋಗ್ಯವನ್ನು ಕಾಪಾಡಿ ಜೀವ ಉಳಿಸ್ತಕ್ಕಂಥ ಏಕೈಕ ದೇವರು ಯಾರ ಇದ್ರೆ ಅದು ವೈದ್ಯರು ಅಂತೇಳಿ ಇವತ್ತಿನ ದಿವಸ ಎಲ್ಲರೂ ಹೆಮ್ಮೆಲಿಂದ ಹೇಳಬೇಕಾಗ್ತದೆ. ಯಾಕಂತಂದ್ರೆ ಇವತ್ತಿನ ದಿವಸ ದುರ್ದೈವ. ಯಾಕಂದ್ರೆ ಇವತ್ತು ಆರೋಗ್ಯ ಕಾಪಾಡ್ತಕ್ಕಂಥ ವೈದ್ಯರು ಇವತ್ತು ಬೀದಿಗೆ ಇಳಿದು ಹೋರಾಟ ಮಾಡ್ತಾರಪ್ಪ ಅಂತಂದ್ರೆ ಇದೆಲ್ಲ ನಮ್ಮ ದುರ್ದೈವ ಅಂತೇಳಿ ಇವತ್ತಿನ ದಿವಸ ನೀವೆಲ್ಲ ತಿಳ್ಕೋಬೇಕು. ಹಾಗೂ ಪೊಲೀಸರು ಅಪರಾಧವನ್ನು ಅತ್ಯಂತ ಹೇಯವಾಗಿ ತನಿಖೆ ನಡೆಸಿ ಬಳಿಕ ಸುಮ್ಮನಾಗಿದ್ದಾರೆ. ಕಲ್ಕತ್ತಾ ಹೈಕೋರ್ಟ್ ನಡೆಸಿದ ತನಿಖೆಯಲ್ಲಿ ಅಸಮಾಧಾನವನ್ನು ವ್ಯಕ್ತಪಡಿಸಿ ಸಿಬಿಐಗೆ ಪ್ರಕರಣವನ್ನು ವರ್ಗಾಯಿಸಿದೆ. ರಾಜ್ಯದ ಪೊಲೀಸ್ ಅಧಿಕಾರಿಗಳು ಸಾಕ್ಷಿ ನಾಶಗೊಳಿಸುವ ಸಾಧ್ಯತೆಗಳನ್ನು ವಹಿಸಿದ್ದಾರೆ. ಆಗಸ್ಟ್ 15ರಂದು